ಎಲ್ರಿಗೂ ಸ್ವಾಗತ. ಈ ಎರಡನೇ ವ್ಲಾಗ್. ಈಗ ನಾ ಇಲ್ಲದೇನಂದ್ರೆ ಗುವಾಹಟಿ ಅದೇನು ಮೊನ್ನೆ ರೀಚ್ ಆದೆ. ರಾತ್ರಿ ಒಂದು 10 ಗಂಟೆ ಆಗಿತ್ತು. ಫುಲ್ ಸುಸ್ತಾಗಿತ್ತು, ಮಲ್ಕೊಂಬಿಟ್ಟಿದೆ. ಸೊ ನೀವು ಆ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅದು ನೋಡಿರಿ. ಡೈರೆಕ್ಟ್ ಬ್ಯಾಂಗ್ಳೂರ್ ಟು ಗುವಾಹಟಿ ಹೊಡೆದೇನೆ. ಟೋಟಲ್ 2700 ಅವರ್ಸ್, 2700 ಕಿಲೋಮೀಟರ್ಸ್ ಇನ್ 70 hours ಹಿಡಿತು. ಬೆಂಗಾಲ್ ಮತ್ತು ಅಸ್ಸಾಂ ರೋಡ್ ಸರಿ ಇದ್ದಿದ್ದಿಲ್ಲ, ಲಿಟ್ರಲಿ 30-40 ಸ್ಪೀಡು. ಈಗ ಟೈಮ್ ಆಗೈತೆ 6:15. ಈಗ ನೆಕ್ಸ್ಟ್ ಸ್ಟೇಟಿಗೆ ಎಂಟ್ರ್ ಆಗೋದು ಸ್ಟಾರ್ಟ್. ಈಗ ಎಲ್ಲಿ ಹೊಂಟೇನಂದ್ರೆ ದಿರಾಂಗ್, ಅರುಣಾಚಲ್ ಪ್ರದೇಶ್ ಇವತ್ತಿಂದ ಡೆಸ್ಟಿನೇಷನ್. ನಿಮ್ಗೆ ಮೋಟೋ ಬ್ಲಾಗಿಂಗ್ ಸೆಟಪ್ದಾಗ ಸಿಗ್ತೇನೆ. ಈಗ ಮ್ಯಾಪ್ ಹಾಕೇನ. ಇಲ್ಲಿಂದ ಅರೌಂಡ್ 290 to 300 ಕಿಲೋಮೀಟರ್ಸ್ ಐತೆ. ಬ್ರೇಕ್ಸ್ ಎಲ್ಲ ಹಿಡಿದ್ರೆ ಅರೌಂಡ್ 8 ತಾಸು ಹಿಡಿತೈತೆ. ನಿನ್ನೆ ಅಪ್ಪ ಜೋರು ಮಳೆ, ಮಸ್ತ್ ಐತಪ್ಪ ಗುವಾಹಟಿ ಸಿಟಿ. ಕಾಮಾಖ್ಯ ದೇವಿ ಮಂದಿರದ್ದು ಡೀಟೇಲ್ಸ್ ಮುಂದೆ ಹೇಳ್ತೇನೆ. ಈಗ ನೋಡಿ ಹೊರಡೋಣ. ಈಗ ರೂಟದ ಮಾತಾಡ್ಬೇಕಂದ್ರೆ ಗುವಾಹಟಿದಿಂದ ದಿರಾಂಗ್ ಹೋಗಕ್ಕೆ ಮ್ಯಾಪ್ದಾಗ 2 ರೂಟ್ ತೋರಿಸ್ತೈತೆ. ಒಂದು ತೇಜ್ಪುರ್, ಇನ್ನೊಂದು ಶೇರ್ಗಾಂವ್ ಅಂತ. ನಾನು 3ನೇ ರೂಟ್ ತೊಗೊಳಾಕ್ತೇನೆ. ಅಂದ್ರೆ ಅದು ಶೇರ್ಗಾಂವ್ ರೂಟ್ ಐತೆ. ಬಟ್ ಶೇರ್ಗಾವಿಂದನ ಒಂದು ಡಿವಿಯೇಷನ್ ಹೋಗ್ತೈತೆ. ಅದು ಎದಕ್ಕಂದ್ರೆ ನಂಗೆ ಮಂಡಲ್ ಟಾಪ್ ಅಂತ ಐತೆ ಒಂದು ಸಣ್ಣ ಊರು. ಅಲ್ಲಿ ಬುದ್ಧ ಸ್ಟ್ಯಾಚ್ಯೂ ಐತೆ, 108 ಸ್ತೂಪಾಸ್ ಅದಾವೆ. ಸೊ ನಂಗೆ ಅದು ನೋಡೋದೈತೆ. ಆಮೇಲೆ ಇನ್ನೊಂದು ಮಸ್ತ್ ಸೀನಿಕ್ ರೂಟ್ ಐತೆ, ಖಾಲಿ ರೋಡ್, ಯಾರೂ ಇರಲ್ಲ. ಸೊ ಅಲ್ಲಿ ಹೋಗಿ ಹೋಗೋಣಂತ ಪ್ಲ್ಯಾನ್ ಐತೆ. ಇನ್ನೊಂದೇನು ಹೇಳೋದು ಮರ್ತೆ ಅಂದ್ರೆ, ಈಗ ಈ ರೂಟದು ಐತಲ್ಲ ಶೇರ್ಗಾಂವ್ ಅಂತ. ಸೊ ಆ ರೂಟ್ ಹೆಂಗೈತಂದ್ರೆ ಅಲ್ಲೇ ಅರೌಂಡ್ 500 ಮೀಟರ್ಸ್ ಭೂಟಾನ್ ಬಾರ್ಡರ್. ಸೊ ಅಲ್ಲ ಹಂಗೆ ಸ್ವಲ್ಪ ಹೋಗಿ ಬರೋಣಂತ ಅದು ಪ್ಲ್ಯಾನ್ ಐತೆ. ಪೆಟ್ರೋಲ್ ಹಾಕಿಸಿ ಚಹಾ ಕುಡ್ದೆಪ್ಪ. ಪೆಟ್ರೋಲ್ ಇಲ್ಲೇ 98 ರೂಪೀಸ್. ಚಹಾ ಏನೋ ಒಂದು ಮಸಾಲ ಚಹಾ, ಏನು ಕೆಂಪು ಚಹಾ ಕೊಟ್ರಪ್ಪ. ಕೆಮ್ಮಂದ್ರೆ ಕೆಮ್ಮದ್ರಲ್ಲಿ. ಈಗ ಇಲ್ಲಿ ನಾಷ್ಟಾಗ ನಿಲ್ಸಿದ್ದೆಪ್ಪ. 3 ರೋಟಿ ಸಬ್ಜಿ ಮತ್ತು ಚಹಾ ಕುಡ್ದೆ. 40 ರೂಪಾಯಿ ಅಷ್ಟ ಅಂತ. ಅದು ತೊಗೊಳಾಗ್ತಿದ್ದಿಲ್ಲ. ಎಷ್ಟು ಫೋರ್ಸ್ ಮಾಡಿದ್ಮೇಲೆ ತೊಗೊಂಡ್ರು ಅವ್ರು ಪಾಪ ಸಣ್ಣ ಪುಟ್ಟ ಊರು, ಎಲ್ಲಿ ಬಿಸ್ನೆಸ್ ಆಗ್ಬೇಕು ಅವ್ರಿಗೆ. ನಂಗೆ ಈಗ ಎಷ್ಟು ಇದು 4ನೇ ಸಲ ಇದು ದುಡ್ಡು ಇಸ್ಕೊಳಾಗ್ತಿದ್ದಿಲ್ಲ. ಮೊದಲು ಆಗಿತ್ತು ಪಾಪ. ಹಂಗೆ ಖುಷಿ ಅವ್ರು ಎಲ್ಲಿಂದ ಬಂದು ಏನು ಅದಿದೆಲ್ಲ ಕೇಳ್ಕೊತ. ಟೈಮು 8:30 ಆಗಿತ್ತು. ಇನ್ನೂ ಎಷ್ಟು 220 ಕಿಲೋಮೀಟರ್ಸ್ ಐತೆ. ನಾ ಈಗ ಮ್ಯಾಪ್ಸ್ ಎಲ್ಲ ಹಾಕಿದ ನೆಕ್ಸ್ಟ್ ಪಿಟ್ ಸ್ಟಾಪ್ ಭೈರವ್ ಕುಂಡ್ ಅಂತ. ಅದು ಭೂಟಾನ್ ಬಾರ್ಡರ್ ಐತಲ್ಲೇ. ಭೈರವ್ ಕುಂಡ್ ಅರೌಂಡ್ 65-67 ಕಿಲೋಮೀಟರ್ಸ್ ಐತೆ. 1 ತಾಸು 20 ಮಿನಿಟ್ ಐತೆ. ಇನ್ನೂ ಕ್ಲೌಡಿ ಐತೆ. ಅದರ ಸ್ವಲ್ಪ ಕ್ಲಿಯರ್ ಐತೆ ಸ್ಕೈ, ಬಟ್ ಕ್ಲೌಡಿ ಐತೆ ಸ್ವಲ್ಪ. ಇನ್ನೂ 8 ಕಿಲೋಮೀಟ್ರ್ ಐತೆ. ಸಣ್ಣ ಸಣ್ಣ ಊರು, ಮಸ್ತ್ ಪ್ಲೇಸಸ್ ನಡು ಹೊಡಿದಾಗೈತೆ. 9:40 ಆಗೈತೆ ಟೈಮ್. ಇಲ್ಲೆಲ್ಲ ರೋಡ್ ಮೇಲೆ ಮೇಕೆ, ಆಡು, ಬಾತ್ಕೋಳಿ ಎಲ್ಲ ರೋಡ್ ಮೇಲೆ ಕುಂದಿರ್ತಾವಪ್ಪ. ಯಾಕಂದ್ರೆ ಅವು ಬಿಸಿ ಇರ್ತೈತಲ್ಲ, ರೋಡ್ ಮೇಲೆ ಇರ್ತಾವ. ಎಲ್ಲ ಅಡಿಕೆ ಫಾರ್ಮ್, ಬಾಳೆಕಾಯಿ. ಲೆಫ್ಟ್ ಭೂಟಾನ್ 0.5 ಕಿಲೋಮೀಟರ್ಸ್. ಹೋಗಿ ಬರೋಣ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಇಂಡಿಯಾ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಇಂಡಿಯಾ. ಈ ಕಡೆ ಯಾಕೆ ಬೋರ್ಡ್ ಹಾಕಿರೋದು? ಓಕೆ.
ಆಯಿತು. ಇಲ್ಲೇ ಭೂಟಾನ್ ಬಾರ್ಡರ್ ಬಂದು ಮುಟ್ಟದೆ. ಇಲ್ಲಿಂದ ಭೈರವಕುಂಡದ ಹತ್ತಿರ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಇದು ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಇಂಡಿಯಾ. ಈ ಕಡೆ ಎಲ್ಲ ಸ್ವಲ್ಪ ಪೊಲೀಸ್ ಚೆಕ್ ಪಾಯಿಂಟ್ ಐತೆ. ಕೆಳಗೊಂದು ನದಿ ಹರಿಯಾಕತ್ತೈತಿ ಇಲ್ಲಿ. ಆಯ್ತು ನಡಿ ಹೊರಡೋನು. ಈಗ ಅರುಣಾಚಲ್ ಪ್ರದೇಶ್ ಎಂಟರ್ ಹಾಕ್ಯವೀಗ. ಮೋಟೋ ಬ್ಲಾಗಿಂಗ್ ಸೆಟಪ್ದಾಗ ಸಿಗ್ತೇನೆ ನಿಮ್ಗೆ. ಅರುಣಾಚಲ್ ಪ್ರದೇಶ್ ಪೊಲೀಸ್ ILP ಚೆಕ್ ನೋಡೋಣ. ಆಯಿತು ಎಂಟ್ರಿ ಎಲ್ಲ. ಏನೋ ಫಿಸಿಕಲ್ ಕಾಪಿ ಬೇಕು, ಪ್ರಿಂಟೌಟ್ ತೆಗ್ಸಿರ್ಬೇಕು ILPದು. ನಾ ಮಾಡಿಸಿದ್ದೇ ಇಲ್ಲ. ಇಲ್ಲೇ ಜೆರಾಕ್ಸ್ ಅಂಗಡಿ ಐತೆ, ಏನು ಬೇಡ ಬರೀ ಎಂಟ್ರಿ ಮಾಡಿ ಹೋಗ ಅಂದ್ರೆ. ಓಕೆ, ILPದು ಆನ್ಲೈನು ಆಯಿತು ಆಫ್ಲೈನು ಆಯ್ತು. ಆನ್ಲೈನ್ ಅರುಣಾಚಲ್ ILP ಅಂತ ಹೇಳಿದ್ರೆ ಅದು ಬರ್ತೈತೆ, 500 ರೂಪಾಯಿ ಆಯ್ತದ. ಇಲ್ಲ ಆಫ್ಲೈನ್ ಆದ್ರೆ ಇಲ್ಲೇ ಮಾಡ್ತಾರೆ. ಸೊ ಇಲ್ಲೇ ಬರೀ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೆ. ನಾನು ಅದು ಡೌನ್ಲೋಡ್ ಮಾಡಿದ್ದೇ ಇಲ್ಲ. ನಡಿಯ ಇಲ್ಲಿ ಇಂಟರ್ನೆಟ್ಟು ಇಲ್ಲ, ಅದಕ್ಕೆ ಆಯ್ತು ಏನು ಬೇಡ ಹೋಗಿ ಮಾಡಿಯಲ್ಲ ಅಂದರು. ಸೊ ಯಾರು ಬರೋದಿದ್ರು ಫಿಸಿಕಲ್ ಕಾಪಿ ತೊಗೊಂಬರ್ರಿ. ನಾ ಅದು ಯಾಕೆ ಮಾಡ್ತೀವೋ ಗೊತ್ತಿಲ್ಲ. ನಾನು ಸ್ಕ್ರೀನ್ಶಾಟ್ ಅಷ್ಟೇ ನಡೀತೈತಂದು ಮಾಡಿದ್ದೆ. ಈಗೇನೋ ನಡೀತಾ, ಬಟ್ ಯೂಶ್ವಲಿ ಅವ್ರು ಫಿಸಿಕಲ್ ಕಾಪಿನ ಒಂದು ಇಟ್ಕೊತಾರೆ. ಟೈಮು 10:15 ಆಗೈತೆ. ಅವರು ಅಲ್ಲಿ ಪೊಲೀಸ್ ಹೇಳಾಕ್ತಿದ್ರು ಮಧ್ಯಾಹ್ನ ಮೇಲೆ ಮಳೆ ಆಕೈತೆ, ಅಷ್ಟರೊಳಗೆ ಜಲ್ದಿ ಹೋಗು ಅಂತ ಹೇಳಿದ್ರು. ಆಯಿತು. ಒಂದೆರಡು ಕಡೆ ಬೋರ್ಡ್ ಹಾಕಿದ್ರು ಎಲಿಫೆಂಟ್ ಕ್ರಾಸಿಂಗ್ ಅಂತ. ಅದಕ್ಕಿಂತ ಮುಂಚೆ ಅರೌಂಡ್ 4-5 ಕಿಲೋಮೀಟರ್ಸ್ ಹಿಂದೆ ಎಲಿಫೆಂಟ್ ಮಾಡಿದ್ದು ರೋಡ್ ಮೇಲೂ ಇತ್ತಪ್ಪ. ನಾನು ಆಕಳ ಇರ್ಬೇಕಂತ, ಬಟ್ ಇಲ್ಲೆಲ್ಲ ಎಲಿಫೆಂಟ್ ಕ್ರಾಸಿಂಗ್ ಅಂತ ಹೇಳಿದ್ರಲ್ಲ, ನಂಗೆ ಅನ್ನಿಸ್ತು ಇದು ಎಲಿಫೆಂಟ್ದು ಪೂಪು. ಇಲ್ಲಿ ನೋಡ್ರಿ, ಇದು ಫ್ರೆಶ್ ಬೆಳಗ್ಗೆದೇ ಇರ್ಬೇಕು ಅನಿಸ್ತೈತೆ. ಇದು ಇಲ್ಲೂ ಈ ರೋಡ್ ಮೇಲಿಂದ ನಡ್ಕೊಂಡು ಬಂದಿರ್ಬೇಕು, ಯಾಕಂದ್ರೆ ಕೆಳಗೆ ಫುಲ್ ಘಾಟಿ ಇತ್ತು. ಯಪ್ಪ ಭಯಂಕರ. ಇಲ್ಲೂ ಈಗ ಇಲ್ಲಿ ತನಕ ಮೇಲೆ ಹತ್ತೋದಾಗಿತ್ತು, ಈಗ ಕೆಳಗೆ ಇಳಿಯೋದಾಗೈತೆ. ಮಳೆ ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಆಗೈತೆ. ಏನು ಜಾಸ್ತಿ ಟ್ರಾಫಿಕ್ ಇಲ್ಲ. ಇನ್ನೂ 80 ಕಿಲೋಮೀಟರ್ಸ್ ಐತೆ, 2 ತಾಸು. ನಾನು ಇದು ಕಾಮಾಖ್ಯ ದೇವಿ ಇದು ನಾನು ಹೇಳ್ತೇನೆ ಅಂದಿದ್ದೆ, ಹೇಳೇ ಇಲ್ಲ. ಈಗ ಹೇಳ್ತೇನೆ ಹಂಗೆ ಟೈಮ್ ಸಿಕ್ಕೈತೆ. ಸೊ ಏನಂದ್ರೆ ಸತಿಯವ್ರ ತಂದೆ ಹೆಸರು ನೆನಪಾರ್ದೆ. ಸೊ ಅಲ್ಲೇ ಯಜ್ಞ ಇರ್ತೈತೆ. ಸತಿ ಮತ್ತು ಶಿವಂಗೆ ಕರೆಯೋದಿಲ್ಲ, ಆದರೂ ಸತಿ ಹೋಗ್ತಾರೆ. ಅಲ್ಲೇ ಅವರಪ್ಪ ಏನೋ ಭಾಳ ಇನ್ಸಲ್ಟ್ ಮಾಡಿಬಿಡ್ತಾರೆ ಸತಿಗೂ ಮತ್ತು ಶಿವಂಗೆ. ಸೊ ತಡ್ಕೊಳ್ಳಾರ್ದಂಗೆ ಅಲ್ಲೇ ಬೆಂಕಿ ಒಳಗೆ ಬಿದ್ದು ಸತ್ಬಿಡ್ತಾರೆ. ಸೊ ಶಿವಂಗೆ ಭಾಳ ಸಿಟ್ಟು ಬರ್ತೈತೆ, ನೋವು ಆಕೈತೆ. ಸೊ ಬಂದು ಸತಿದು ಸುಟ್ಟದ ಬಾಡಿ ತೊಗೊಂಡು ತಾಂಡವ ಮಾಡಕ್ಕೆ ಬಿಡ್ತಾರೆ. ಆಮೇಲೆ ಎಲ್ಲ ದೇವರೆಲ್ಲ ಹೆದರಾಕತ್ಬಿಡ್ತಾರೆ. ಆಮೇಲೆ ಹೋಗಿ ವಿಷ್ಣು ಕೇಳ್ತಾರೆ. ವಿಷ್ಣು ಸುದರ್ಶನ್ ಚಕ್ರ ಬಿಟ್ಟು ಸತಿಗೆ ಬಾಡಿಗೆ ಬಿಡ್ತಾರೆ. ಸೊ ಅದು 51 ಪೀಸ್ ಆಕ್ಕವು. ಅವೆಲ್ಲ ಇಂಡಿಯಾದಾಗ ಒಂದೊಂದು ಕಡೆ ಬೀಳ್ತಾವೆ. ಆ ಪ್ಲೇಸ್ಗೆ ಶಕ್ತಿ ಪೀಠ ಅಂತಾರೆ. ಸೊ ಇದು ಒಂದು ಶಕ್ತಿ ಪೀಠ. ಯಾವುದೋ ಕಾಮಾಖ್ಯ ದೇವಿ ಮಂದಿರ. ಇಲ್ಲಿ ಯಾವ ಪಾರ್ಟ್ ಅಂದ್ರೆ ಹೊಟ್ಟೆ ಮತ್ತು ಹೊಟ್ಟೆ ಕೆಳಗಿನ ಪಾರ್ಟ್ ಇಲ್ಲೇ ಐತಂತ ಹೆಂಗೈತೆ. ಆಮೇಲೆ ಆಷಾಢ ಮಂತ್ ಟೈಮ್ದಾಗ ಹೇಳ್ತಾರೆ ಬ್ರಹ್ಮಪುತ್ರ ನದಿ ಕೆಂಪಾಕೈತಂತಾರೆ. ಇದು ಮಸ್ತ್ ಐತಪ್ಪ, ಒಳಗೆ ಹೋಗಿ ಬರೋದು. ನಿನ್ನೆ ನೀತಾ ಅಂಬಾನಿ ಬಂದಿದ್ದರು. ಹೆಂಗೋ ನಿನ್ನೆ ಅವ್ರದ್ದು ಮುಂಬೈ ಮತ್ತು ರಾಜಸ್ಥಾನ್ ಮ್ಯಾಚ್ ಇತ್ತಲ್ಲ, ಸೊ ಅಲ್ಲಿ ಬಂದರು.
ಆಮೇಲೆ ಸ್ಮೃತಿ ಇರಾನಿ ಬಂದಿದ್ರಪ್ಪ. ನಾನು ಹೊರಗೆ ಬಂದೆ, ನಮ್ಮ ಡ್ಯಾಡಿ ಜೊತೆ ಫೋನ್ದಾಗ ಮಾತಾಡ್ಕೋತ ಚಪ್ಪಲ್ ಹಾಕೊಳ್ಳೋದು ಮರೆತುಬಿಟ್ಟಿದ್ದೆ. ಆಮೇಲೆ ಮತ್ತೆ ವಾಪಸ್ ಹೊಂಟಿದ್ದೆ. ಸ್ಮೃತಿ ಇರಾನಿ ಅವ್ರ ಪರ್ಸ್ನಲ್ ಅಸಿಸ್ಟೆಂಟು ಒಬ್ಬ ಪಂಡಿತ್ ಹಂಗೆ ನಡ್ಕೊಂಡು ಹೊಂಟ್ಬಿಟ್ಟಿದ್ರು. ಯಾರು ಏನು ಕೇರು ಮಾಡೋಲ್ರಿ ಇದ್ರು, ಏನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ನಿಸ್ತದೆ. ಸೊ ನಾನು ಹೋಗಿ ಮ್ಯಾಮ್ ಫೋಟೋ ಅಂತು. ಅವ್ರು ಹೇಳಿದ್ರು ಇಲ್ಲ ಮೇಲೆ ಹೋಗಿ ಬರ್ತೇನೆ, ಇಲ್ಲೇ ಇರು ಅಂತ ಹೇಳಿದ್ರು. ನಾನು ಮೇಲೆ ಹೋದೆ, ಕೆಳಗೆ ಏನಿರೋದು ಅಂತ. ನಂಗೆ ಆವಾಗ ಅಲ್ಲೇ ನೀತಾ ಅಂಬಾನಿ ಕಂಡ್ರು. ಆಮೇಲೆ ವಾಪಸ್ ಬಂದು ಮ್ಯಾಮ್ ಅಂದ್ಕೊ ಫೋಟೋ ಅಂದೆ. ಆಯಿತು ಅಂತ ಹೇಳಿದ್ರು. ನಾನು ಒಂದು 3 ಸೆಕೆಂಡ್ ಪಾಪ ನಿಂತರು ಅವರು. ನಾನು ನೋಡಿದ್ರೆ ಕ್ಲಿಕ್ ಮಾಡೋದು ಲೇಟ್ ಆಗಿಬಿಡ್ತು. ಸೊ ಸರಿದಂಗೆ ಕ್ಲಿಕ್ ಮಾಡಲಿಲ್ಲ. ಹಿಂಗೆ ಕತೆ. ಎಲ್ಲ ಸೈನಿಕರು ಎಲ್ಲೆಲ್ಲಿ ಸೋಲ್ಜರ್ಸ್ ಕಾಣ್ತಾರೆ. ನಾ ಅಂತೂ ಒಂದು ಸಲ್ಯೂಟ್ ಹೊಡಿತಿರ್ತೇನೆ. ಟೈಮು 11:50 ಆಗೈತೆ. ಈಗ ಸ್ವಲ್ಪ ಚಲೋ ಆಯ್ತು ಕ್ಲೈಮೇಟು. ಟೈಮ್ 12:40 ಆಗೈತೆ. ಇನ್ನೂ 1.5 ತಾಸು, ಇನ್ನೂ 70 ಕಿಲೋಮೀಟರ್ಸ್ ಐತೆ. ರೋಡ್ ಅಂತೂ ಚಲೋ ಐತೆ, ಖಾಲಿ ಥಂಡಿ ಐತೆ, ಏನು ಮಳೆ ಇಲ್ಲ. ನಂದು ಕೈ ನುಸಾಗದ್ಬಿಟ್ಟ. ಬರೀ ಎಕ್ಸಲ್ರೇಟ್ರ್ ಕೊಡೋದೈತೆ, ಬ್ರೇಕ್ ಹಚ್ಚೋದೈತೆ, ಕ್ಲಚ್ ಹಿಡಿಯೋದೈತೆ, ಅದು ಆಗೈತೆ. ಲ್ಯಾಂಡ್ಸ್ಕೇಪ್ ಮಸ್ತ್ ಐತಪ್ಪ. ಗಾಡಿ ಅಂತೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೊಂಟೈತು. ಈಗ ಶೇರ್ಗಾಂವ್ ಬಂದೆ. ಇಲ್ಲಿಂದ ಇದು ಮಂಡಲ್ ಟಾಪಿಗೆ ರೋಡ್ ಹೋಗ್ತೈತೆ. ಯಪ್ಪ, ಇಲ್ಲಿಂದ 58 ಕಿಲೋಮೀಟರ್ ಆಯ್ತು. ಸೊ ಇನ್ನೊಂದು ತಾಸು. ಈಗಾಗಲೇ ಒಂದು ಕೇಳು सब ये मंडल टॉप जाता ना, मंडल टॉप यही है ना. ಇಂಟರ್ನೆಟ್ ಇಲ್ಲ, ಅದಕ್ಕೆ ಕೇಳಿದೆ. ನಾ ಒಂದೆರಡು ವೀಡಿಯೋಸ್ ನೋಡಿದ್ದೆ, ಇದರ ರೂಟ್ ಇತ್ತು. ಇನ್ನೊಂದು ತಾಸು ಅಲ್ಲೇ ಹೋಗಿ ಊಟ ಮಾಡೋದು. ಇದು ಖಾಲಿ ರೋಡ್ ಇರ್ತೈತೆ. ಈಗ ಅದ ಖಾಲಿ ಇತ್ತು, ಇದಂತರೂ ಯಾರು ಇರಲ್ಲ. ಈಗ ಇದೂರು ಟೊಮ್ಕೋ ಅಂತ ಬ್ಯೂಟಿಫುಲ್ ಜಾಗದಾಗೈತೆ ನೋಡ್ರಿ. ಥಂಡಿ 1:15 ಆಗೈತೆ ಟೈಮ್.
ನಾನು ಅದು ನೋಡ್ತೇನೆ, ಇಲ್ಲಿ ಏನಾದರೂ ಊಟ ಸಿಕ್ಕರೆ ಇಲ್ಲೇ ಮಾಡ್ತೇನೆ, ಇಲ್ಲಾಂದ್ರೆ ಅಲ್ಲಿ ಮಂಡಲ್ ಟಾಪ್ ಹೋಗೋದೈತಲ್ಲ ಅಲ್ಲಿ ಮಾಡ್ತೇನೆ. ಇಲ್ಲೇ ಮಂಡಲ ಟಾಪಿಗೆ ಬಂದೇನೆ, ಏನೂ ಕಾಣವಲ್ತು, ಫುಲ್ ಕ್ಲೌಡ್, ಎಲ್ಲೈತೆ ಅನ್ನೋದು ಕಾಣವಲ್ತದ. ಜನ ಅಂತೂ ಒಬ್ಬರು ಕಾಣವಲ್ರ, ಥಂಡಿ 10 ಡಿಗ್ರೀಸ್ ಐತಿಲ್ಲೇ. ಅದು ಬುದ್ಧಾಜಿ ಸ್ಟ್ಯಾಚು ಕಾಣವಲ್ತಪ್ಪ, ಎಲ್ಲೈತತ್, ಇಲ್ಲೇ ಐತಂದ್ರೆ 1 ಕಿಲೋಮೀಟ್ರ್ ಬಂದೇನೀಗ. ವೈಸರ್ ತೆಗೆದ್ರೆ ಎಲ್ಲೇ ಅಂತ ಕಾಣವಲ್ತಪ್ಪ. ಟೈಮು 3:30 ಆಗೈತೆ. ಆಲ್ಮೋಸ್ಟ್ ಇವತ್ತು ಎಷ್ಟು ಕಿಲೋಮೀಟ್ರ್ ಹೊಡೆದೇನೆ? 294. ಹೆವಿ ಥಂಡಿ ಅಂದ್ರೆ ಥಂಡಿ. दिरांग के लिए ऐसा है ना? हाँ, वो मंडला टॉप का व्यू इधर है ना? हाँ, ऊपर ऊपर. ಇಲ್ಲಿ ನೆಟ್ವರ್ಕು ಇಲ್ಲ, ಏನೂ ಇಲ್ಲ. ಏನು ಸೀನಿಕ್ ಲೊಕೇಶನ್ ಇದು, ಅಮೇಝಿಂಗ್. ಫುಲ್ ವ್ಯಾಲಿ ಕಾಣಿಸಾಕತ್ತದ, ಕ್ಲೌಡ್ಸು. ವಾವ್, ಇಂಥ ವ್ಯೂ ಬರ್ತೈತೆ ಅಲ್ಲಿ ನೋಡಲ್ಲಿ. ಯಾವಾಗ ಬಂದು ರೆಕಾರ್ಡ್ ಮಾಡೋದು, ಯಾವಾಗ ಬಂದ್ ಮಾಡೋದು ಏನೂ ಗೊತ್ತಾಗಲ್ಲಪ್ಪ. ನಾ ಹಂಗೆ ರೆಕಾರ್ಡ್ ಮಾಡ್ಕೊತ ಹೊಂಟೇನೋ ನೋಡು, ನಿಲ್ಲಿಸ್ತೇನೆ ತಡ್ರಿ. ವಾವ್, ಈಗ ಅಲ್ಲಿ ಮೇಲಿಂದ ಬಂದಿದ್ದು, ಇಲ್ಲಿ ಹೋಗ್ಬೇಕಲ್ಲಿ ರೋಡ್ ಕಾಣಾಕತ್ತ. ಅಮೇಝಿಂಗ್. ಆಯಿತು, ದಿರಾಂಗ್ ವ್ಯಾಲಿಗೆ ಬಂದೆ. ಟೈಮ್ 4:30 ಆಗೈತಪ್ಪ, 10 ತಾಸು ಹಿಡಿತು. ಇಲ್ಲಿ ಮೊನ್ನೆ ನಮ್ಮ ಅಣ್ಣನ ಫ್ರೆಂಡು, ನಮ್ಮ ಒಬ್ರು ಅಕ್ಕ ಅದಾರ, ಅವ್ರು ಕಾಲ್ ಮಾಡಿದ್ದೆ. ಅವ್ರು ಹೇಳಿದ್ರೆ ಇಲ್ಲಿ ಆರೆಂಜ್ ಬೆಳಿತಾವಂತ, ಇಲ್ಲೇ ಕಾಣಕತ್ತಾವ ನೋಡ್ರಿ. ಸಣ್ಣ ಆರೆಂಜ್ ಅದೊಂದು ಭಾಳ ಸ್ವೀಟ್ ಇರ್ತಾವಂತ, ಅದನ್ನು ಅಂತ ಹೇಳಿದ್ರು. ಅದಕ್ಕೆ ತಿಂತೇನೆ, ಎಲ್ಲರ ಹೋಮ್ ಸ್ಟೇ ಒಳಗೆ ಸಿಕ್ತಂದ್ರೆ. ಮನೆ ನೋಡಿ ಸಣ್ಣದಿದ್ರು ಎಷ್ಟು ಚಂದದ. ಎಲ್ಲ ಹೋಗುನು ಅಂತ ಹುಡುಕಾಡಕತ್ತಾನ. ಎಲ್ಲ ಕಡೆ ಬೆಳೆದ ನೋಡು ಸಣ್ಣ ಆರೆಂಜ್. ಗುಡ್ ಮಾರ್ನಿಂಗ್ ಫ್ರಾಮ್ ದಿರಾಂಗ್. ನಿನ್ನೆ ಅರೌಂಡ್ 5 ಗಂಟೆಗೆ ಬಂದು ಮುಟ್ಟಿದೆ, ಒಂದು ಹೋಮ್ ಸ್ಟೇ ತೊಗೊಂಡೆ. ಸೊ ಇದು ಹಿಂದೆ ಕಾಣಕತ್ತೈತಲ್ಲ, ಸೊ ಇದ್ರದ್ದು ಹೆಸರು ಗೊತ್ತಿಲ್ಲ, ಚಲೋ ಐತೆ ಎಲ್ಲ. ಇಲ್ಲೇ ರೋಡ್ ಸೈಡ ಐತೆ, ಲೊಕೇಶನ್ ತೋರಿಸ್ತೇನೆ ತಡ್ರಿ. ಸೊ ಇದು ನಾನು ನೆಕ್ಸ್ಟ್ ಡೇ ಮಾಡೇನಿದು. ಯಾಕೆ ನಿನ್ನೆ ನಾನು ಎಡಿಟ್ ಮಾಡುವಾಗ ನೋಡಿದೆ ಆಡಿಯೋ ಸರಿ ಬಂದಿದ್ದಿಲ್ಲ, ಅದಕ್ಕೆ ಮಂಡಲ್ ಟಾಪ್ದು ಏನೂ ಅಲ್ಲೇ ತೋರ್ಸೋಕ್ಕಾಗಿಲ್ಲ. ಯಾಕಂದ್ರೆ ನಾನು ಮಾತಾಡಿದ್ದೆ, ಅದು ಆಡಿಯೋ ಯಾಕೋ ಬಂದಿಲ್ಲ. ಸೊ ನಿನ್ನೆ ಚಲೋ ಇತ್ತು ರೈಡ್. ಆಲ್ಮೋಸ್ಟ್ 5 o'clock ರೀಚ್ ಆದೆ. ಈಗ ಬೆಳಗ್ಗೆ ಮಳೆ ಆಗೈತೆ. ಇವತ್ತು ತವಾಂಗ್ ಹೋಗೋದೈತು. ಸೊ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಾಗ ತವಾಂಗದ ವ್ಲಾಗ್ ನೋಡಿರಂತೀರಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆತಂದ್ರೆ ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.